ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಬಿ ಪಾಟೀಲ್. ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಓಕೆ, ಎಸ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಎಲೆಕ್ಟ್ರಲ್ ಬಾಂಡ್ಸ್ ಅಂತ. ಓಕೆ, ಸೊ ಇತ್ತೀಚೆಗೆ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಥವಾ ADR ಅಂತ ಒಂದು ಸಂಸ್ಥೆ ಇದೆ, ಹೌದಾ? ADR ಸಂಸ್ಥೆ ಮಾಡಿದೆ. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಅಂದ್ರೆ ಪೆಟಿಷನ್ ಹಾಕಿದೆ, ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಸ್ಟೇ ಮಾಡಿ, ಬಿಕಾಸ್ ಆಫ್ ದಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಅದು ಕೇರಳ ಆಗಿರ್ಬೋದು, ತಮಿಳುನಾಡಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ಸೊ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಸೊ ಸ್ಟೇ ಮಾಡಿ ಅಂತ ಹೇಳಿ ಪೆಟಿಷನ್ ಹಾಕಿದೆ. ದಟ್ ಈಸ್ ಕಾಲ್ಡ್ ದ ADR ಅಂತ ಒಂದು ಸಂಸ್ಥೆ ಅಂತ. ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ತುಂಬಾ ನ್ಯೂಸ್ ಇದೆ. ದಟ್ ಈಸ್ ಕಾಲ್ಡ್ ದ ಎಲೆಕ್ಟ್ರಲ್ ಬಾಂಡ್ಸ್ ಅಂತ. ಸೊ ಹಾಗಾದ್ರೆ ಈ ಟಾಪಿಕ್ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾಕೆ ನಮಗೆ ಎಲೆಕ್ಟ್ರಲ್ ಬಾಂಡ್ಸ್ ಬೇಕು? ಓಕೆ, ಹಾಗಾದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ಅಂದ್ರೆ ಏನು, ಯಾಕೆ ನಮಗೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಬೇಕಂತ ನೋಡೋಣ. ಸೊ ಓಕೆನಾ, ಹಾಗಾದ್ರೆ ನೀಡ್ ಅಥವಾ ನೆಸೆಸರಿ ಏನಿದೆ ಅಂತಂದ್ರೆ, ಆಕ್ಚುಲಿ ದ ಎಲೆಕ್ಟ್ರಲ್ ಬಾಂಡ್ಸ್ ಆರ್ ಏಮ್ಡ್ ಎಟ್ ರೂಟಿಂಗ್ ಔಟ್ ಆಫ್ ದಿ ಕರೆಂಟ್ ಸಿಸ್ಟಮ್ ಆಫ್ ಲಾರ್ಜ್ಲಿ ಅನಾನಿಮಸ್ ಕ್ಯಾಶ್ ಡೊನೇಷನ್ಸ್ ಆಗ್ತಾ ಇದೆ, ಹೌದಾ? ಸೊ ಪ್ರೆಸೆಂಟ್ ಅಂದ್ರೆ ಇದಕ್ಕಿಂತ ಇಂಚೆ ಏನ್ ಮಾಡ್ತೀವಿ, ಆಕ್ಚುಲಿ ಈ ಒಂದು ಪೊಲಿಟಿಕಲ್ ಫಂಡಿಂಗ್ ಕೇಳಿರ್ತೀರ, ರಾಜ್ಯಕ್ಕೆ ಏನ್ ಮಾಡ್ತೀವಿ ನಾವು, ಪಾರ್ಟಿಗಳಿಗೆ ಒಂದು ಫಂಡಿಂಗ್ ಮಾಡ್ತಾ ಇದೀವಿ, ಹೌದಾ? ಅದರಿಂದ ಏನಾಗ್ತದೆ ಅಂದ್ರೆ, ಸಾಕಷ್ಟು ಈ ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಹೋಗ್ತಿರೋದು ತುಂಬಾ ಬ್ಲಾಕ್ ಮನಿ ಆಗಿದೆ, ಅಥವಾ ಕಪ್ಪು ಹಣ ತುಂಬಾ ಕೂಡಿರುತ್ತೆ. ಸೊ ಹೌದಾ? ಸೊ ಹಾಗಾಗಿ ಈ ಬ್ಲಾಕ್ ಮನಿಯನ್ನ ಕಂಟ್ರೋಲ್ ಮಾಡಕ್ಕೆ ಅಥವಾ ರಿಡ್ಯೂಸ್ ಮಾಡಕ್ಕೆ ಅಂದ್ರೆ ಒಂದು ಸ್ಕೀಮ್ ತರ್ತಾರೆ, ಅದುವೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತ ತರ್ತಾರೆ. ಇದನ್ನ 2018ರಲ್ಲಿ ದಿವಂಗತ ಅರುಣ್ ಜೇಟ್ಲಿ ಅವರು ಒಂದು ಭಾಷಣ ಅಂದ್ರೆ ಬಜೆಟ್ ಒಂದು ಸ್ಪೀಚ್ ಅಲ್ಲಿ ಘೋಷಣೆ ಮಾಡಿರುವಂತಹ ನ್ಯೂ ಸ್ಕೀಮೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 2018ರಲ್ಲಿ. ಇದರ ಮುಖ್ಯ ಉದ್ದೇಶ ಅಂದ್ರೆ, ಆಕ್ಚುಲಿ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಕೊಡಬೇಕಾದ್ರೆ ಬ್ಲಾಕ್ ಮನಿ ತುಂಬಾ ಹೋಗ್ತದೆ, ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಮತ್ತೇನಂದ್ರೆ ಆಕ್ಚುಲಿ ಕ್ಲೀನ್ ಮನಿ ಆಗಿ ಮಾಡ್ಬೇಕನ್ನೋದು ಈ ಒಂದು ಬಾಂಡ್ಸ್ ಗಳ ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಅದುವೇ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಹಾಗಾದ್ರೆ ಏನಿದು ಎಲೆಕ್ಟ್ರಲ್ ಬಾಂಡ್ ಅಂದ್ರೆ? ಎಲೆಕ್ಟ್ರಲ್ ಬಾಂಡ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅದಾ, ಇದೊಂದು ಹಣಕಾಸಿನ ಸಾಧನವಾಗಿದೆ. ಏನಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಏನಾಗುತ್ತೆ, ಪೊಲಿಟಿಕಲ್ ಪಾರ್ಟಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಕೊಡುವಂತ, ಡೊನೇಷನ್ ಕೊಡುವಂತ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಇ ಬಾಂಡ್ ಅಥವಾ ಎಲೆಕ್ಟ್ರಾನಿಕ್ ಬಾಂಡ್, ಎಲೆಕ್ಟ್ರಲ್ ಬಾಂಡ್ ಅಂತ ಕರೀತಾರೆ. ಅಂದ್ರೆ ಇದು ಎಲೆಕ್ಟ್ರಾನಿಕ್ ಮುಖಾಂತರ, ಡಿಜಿಟಲ್ ಮುಖಾಂತರ ಫಂಡಿಂಗ್ ಕೊಡುವಂತ ಬಾಂಡಿಂಗ್ ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಎಲೆಕ್ಟ್ರಲ್ ಬಾಂಡ್ ಸಿಸ್ಟಮ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಈಗಾದ್ರೆ ಎಷ್ಟು ಬಾಂಡ್ಸ್ ಕೊಡ್ಬೋದು ನಾವು, ಹಾಗಾದ್ರೆ ಎಷ್ಟು ಮೌಲ್ಯದ ಬಾಂಡ್ಸ್ ಗಳನ್ನ ನಾವು ಪೊಲಿಟಿಕಲ್ ಪಾರ್ಟಿ ಕೊಡ್ಬೋದು ಅಂದ್ರೆ, ಇಲ್ಲಿ ಮಿನಿಮಮ್ ಆಗಿ 1,000 ಇದೆ ನೋಡಿ, ಹೌದಾ? 1,000 ಬಾಂಡ್ ಕೊಡ್ಬೋದು, 10,000 ಕೊಡ್ಬೋದು, 1 ಲಕ್ಷ ಕೊಡ್ಬೋದು, 10 ಲ್ಯಾಕ್ ಕೊಡ್ಬೋದು, 1 crore ಕೊಡ್ಬೋದು. ಸೊ ಹಾಗಾಗಿ ಇಲ್ಲಿ ಮಿನಿಮಮ್ ಆಗಿ 1,000 ರೂಪಾಯಿ ಬಾಂಡ್ಸ್ ಅನ್ನು ಕೊಡ್ಬೋದು, ಮ್ಯಾಕ್ಸಿಮಮ್ ಆಗಿ 1 ಕೋಟಿ ಬಾಂಡ್ಸ್ ಅನ್ನು ಕೊಡ್ಬೋದು. ಹಾಗಾಗಿ ಎಷ್ಟು ಬೇಕಾದ್ರೂ ಕೂಡ ಫಂಡಿಂಗ್ ಅನ್ನು ಕೊಡ್ಬೋದು, ಇಲ್ಲಿ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ದೇರ್ ಇಸ್ ಅ ನೋ ಮ್ಯಾಕ್ಸಿಮಮ್ ಲಿಮಿಟೇಷನ್ ಅಂತ ಕರಿತೀವಿ ನಾವು. ಅಂದ್ರೆ ಮಿನಿಮಮ್ ಆಗಿ 1,000 ರೂಪಾಯಿ ಬಾಂಡ್ಸ್ ಕೊಡ್ಬೋದು, ಮ್ಯಾಕ್ಸಿಮಮ್ ಆಗಿ 1 ಕೋಟಿ ಇದೆ ಅಂದ್ರೆ 1 ಕೋಟಿ ಆದ್ರೂ ಕೊಡಿ, 10 ಕೋಟಿ ಆದ್ರೂ ಕೊಡಿ, 1,000 ಕೋಟಿ ಕೊಡಿ, ಯಾವ್ದ್ರೆ ಇಲ್ಲಿ ಯಾವುದೇ ರೀತಿ ಗರಿಷ್ಠ ಒಂದು ಲಿಮಿಟೇಷನ್ ಇಲ್ಲ. ಬಟ್ ಕನಿಷ್ಠ ಎಷ್ಟು ಮಾಡಿದ್ರೆ 1,000 ರೂಪೀಸ್ ಕೊಡ್ಬೋದು ಮಿನಿಮಮ್ ಆಗಿ. ಅಂದ್ರೆ ಬಾಂಡ್ ಸಿಗುವಂಥದ್ದು ಮಿನಿಮಮ್ ಆಗಿ 1,000 ಸಿಗುತ್ತೆ, ಮ್ಯಾಕ್ಸಿಮಮ್ ಆಗಿ 1 ಕೋಟಿ ಸಿಗುತ್ತೆ. ಹಾಗಾಗಿ ಎಷ್ಟು ಬೇಕಾದ್ರೂ ಕೂಡ ನೀವು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಮಾಡಬಹುದು, ಇಲ್ಲಿ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ಬಟ್ ಹೈಯೆಸ್ಟ್ ಬಾಂಡ್ ಅಂದ್ರೆ 1 ಕೋಟಿ, ಲೋಯೆಸ್ಟ್ ಬಾಂಡ್ ಅಂದ್ರೆ 1,000 ಬಾಂಡ್ ಇದೆ. ಓಕೆನಾ? ಹಾಗಾದ್ರೆ ಯಾವ ಬ್ಯಾಂಕ್ ಮುಖಾಂತರ ಈ ಬಾಂಡ್ಸ್ ಕೊಡ್ಬೋದು ಅಂದ್ರೆ, ನಮ್ಮ ದೇಶದಲ್ಲಿ ಓನ್ಲಿ ಬ್ಯಾಂಕ್ ಆಸ್ ಆಥರೈಸ್ಡ್ ಆಗಿದೆ, ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ. ಹಾಗಾಗಿ ಕೇವಲ ನೀವುಗಳು ಎಲೆಕ್ಟ್ರಲ್ ಬಾಂಡ್ಗಳನ್ನ ಕೇವಲ SBI ಮಾತ್ರನೇ ಪರ್ಚೇಸ್ ಮಾಡಬಹುದು. ಸೊ ಹಾಗಾಗಿ ನೀವು ಒಂದ್ಸಲ ಎಲೆಕ್ಟ್ರಲ್ ಬಾಂಡ್ಗಳನ್ನ SBI ಬ್ಯಾಂಕ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ ಇಂದ ಪರ್ಚೇಸ್ ಮಾಡಿದ್ರೆ, ಅದು ಏನಂದ್ರೆ ಅಪ್ ಟು 15 ಡೇಸ್, ಹೌದಾ? 15 ದಿನಗಳವರೆಗೆ ಏನಾಗಿರುತ್ತೆ, ವ್ಯಾಲಿಡ್ ಆಗಿರುತ್ತೆ ಆ ಬಾಂಡ್ ಅಂತ. ಅದರ ನಂತರ ಏನಾಗುತ್ತೆ, ಅದು ಅಬಲಿಷ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಯಾವ ಪಾರ್ಟಿಗಳಿಗೆ ನಾವು ಫಂಡಿಂಗ್ ಮಾಡಬಹುದು ಅಂತ ಒಂದು ಕ್ವಶನ್ ಬರುತ್ತೆ ನಮಗೆ. ಅಲ್ಲ, ಹೌದಾ? ನಾನು ಎಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಪರ್ಚೇಸ್ ಮಾಡ್ಕೊಂಡು ನಾವು ಯಾವ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂದ್ರೆ, ಅವುಗಳು ಸಾಮಾನ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಹೌದಾ? ಚುನಾವಣೆ ಆಯೋಗದಿಂದ ಏನಾಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು ಪೊಲಿಟಿಕಲ್ ಪಾರ್ಟಿಗಳು. ಜೊತೆಗೆ ಲಾಸ್ಟ್ ನಡೆದಂತ ಯಾವುದು ಲೋಕಸಭೆ ಮತ್ತೆ ವಿಧಾನಸಭಾ ಎಲೆಕ್ಷನ್ ಏನಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ಏನಾಗಿರ್ಬೇಕು, ಲೆಸ್ ದೆನ್ 1% ಅಂತ ಕರಿತೀವಿ. ಅಂದ್ರೆ 1% ಗಿಂತ ಜಾಸ್ತಿ ಓಟ್ ಅನ್ನ ಪಡ್ಕೊಂಡಿರ್ಬೇಕು, ಯಾವುದೇ ಪಾರ್ಟಿ ಆಗಿರ್ಬೋದು. ಓಕೆನಾ? ಅದು ನ್ಯಾಷನಲ್ ಆಗಿರ್ಬೋದು, ರೀಜನಲ್ ಆಗಿರ್ಬೋದು. ಓಕೆ, ಹಾಗಾಗಿ ಆ ಪಾರ್ಟಿಗಳು ಮಾತ್ರನೇ ನೀವು ಈ ಎಲೆಕ್ಟ್ರಲ್ ಬಾಂಡ್ಗಳನ್ನ ಕೊಡಬಹುದು ಅಥವಾ ಪೊಲಿಟಿಕಲ್ ಫಂಡಿಂಗ್ ಅನ್ನ ಕೊಡಬಹುದು. ಇಲ್ಲಾಂದ್ರೆ ಸೊ ಅದು ಕಂಡೀಷನ್ಸ್ ಕೂಡ ಅಪ್ಲಿಕೇಬಲ್ ಆಗಲೇಬೇಕು. ಅಂದ್ರೆ
ಲಾಸ್ಟ್ ನಡೆದಂತ ಎಲೆಕ್ಷನ್ಗಳಲ್ಲಿ ಅದು ಲೋಕಸಭಾ ಆಗಿರ್ಬೋದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅಟ್ ಲೀಸ್ಟ್ 1% ಓಟನ್ನ ಪಡೆದಿರ್ಬೇಕು ಅಂತ ಪೊಲಿಟಿಕಲ್ ಪಾರ್ಟಿ ಮಾಡ್ಬೋದು ನೀವು ಈ ಎಲೆಕ್ಟ್ರಲ್ ಬಾಂಡ್ಗಳನ್ನ ಡೊನೇಟ್ ಮಾಡ್ಬೋದು ಅಂತ. ಓಕೆನಾ? ಎಸ್. ಹಾಗಾದ್ರೆ ಸೊ ಈ ಒಂದು ಬಾಂಡ್ಸ್ಗಳನ್ನ ಯಾರೆಲ್ಲ ಕೊಡ್ಬೋದು ಅಂತ ಕ್ವಶನ್ ಬರುತ್ತೆ ನಮಗೆ. ಓಕೆನಾ? ಹಾಗಾದ್ರೆ ಈ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಯಾರು ಪರ್ಚೇಸ್ ಕೊಡ್ಬೋದು ಅಂತಂದ್ರೆ ಇವುಗಳನ್ನ ಎನಿ ಪರ್ಸನ್ ಅನ್ನ ಇದನ್ನ ಪರ್ಚೇಸ್ ಮಾಡ್ಬೋದು. ಅಂದ್ರೆ SBI ಬ್ಯಾಂಕ್ ಇಂದ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಯಾರು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡಬಹುದು. ಅದು ಕಡ್ಡಾಯ ಏನಂತಂದ್ರೆ ಆತ ಕಂಪಲ್ಸರಿ ಆಗಿ ಭಾರತ ಪ್ರಜೆ ಆಗಿರ್ಬೇಕು, ಇಲ್ಲಾಂದ್ರೆ ಭಾರತ ಒಂದು ಕಂಪನಿ ಆಗಿರ್ಬೋದು, ಭಾರತ NGO ಆಗಿರ್ಬೋದು, ಭಾರತ ಒಂದು ಯಾವುದೇ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಅದನ್ನ ಫಂಡಿಂಗ್ ಅಂದ್ರೆ ನಾವು ಎಲೆಕ್ಟ್ರಲ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಪರ್ಚೇಸ್ ಮಾಡಕ್ಕೆ ಅಂದ್ರೆ ನಮಗೆ ಟೈಮ್ಗಳನ್ನ ನಿಗದಿಪಡಿಸಿದ್ದಾರೆ. ಅದು ಏನಂತಂದ್ರೆ ಜನವರಿ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳ ಮಾತ್ರನೇ ನಾವು ಎಲೆಕ್ಟ್ರಲ್ ಬಾಂಡ್ಗಳನ್ನ SBI ಬ್ಯಾಂಕ್ ಇಂದ ಪರ್ಚೇಸ್ ಮಾಡಬಹುದು. ಅದು ಫಸ್ಟ್ 10 ಡೇಸ್ ಅಂತ. ಓಕೆ, ಅದು ಕೇವಲ 10 ಡೇಸ್ ಮಾತ್ರ ನಿಮಗೆ ಬಾಂಡ್ಸ್ಗಳು ಸಿಗುತ್ತವೆ. 10 ಡೇಸ್ ನಂತರ ಆ ಬಾಂಡ್ಸ್ಗಳು ಸಿಗಂಗಿಲ್ಲ. ಅಂದ್ರೆ ಜನವರಿ ತಿಂಗಳಲ್ಲಿ 10 ಡೇಸ್, ಏಪ್ರಿಲ್, ಜುಲೈ, ಅಕ್ಟೋಬರ್ ತಿಂಗಳಲ್ಲಿ ಕೇವಲ 10 ಡೇಸ್ ಮಾತ್ರನೇ ಈ ಬಾಂಡ್ಗಳನ್ನ ಪರ್ಚೇಸ್ ಮಾಡಬಹುದು. ಓಕೆನಾ? ಹಾಗಾದ್ರೆ ಈ ಬಾಂಡ್ಗಳನ್ನ ಏನಂತಂದ್ರೆ ಸಿಂಗಲ್ ಆಗಿ ಕೂಡ ನಾವು ಪರ್ಚೇಸ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಜಾಯಿಂಟ್ಲಿ ಗ್ರೂಪ್ ಆಗಿ ಕೂಡ ಏನ್ ಮಾಡ್ಕೊಳ್ಬಹುದು, ಪರ್ಚೇಸ್ ಮಾಡ್ಕೊಳ್ಬಹುದು ಥ್ರೂ SBI ಬ್ಯಾಂಕ್ ಮುಖಾಂತರ. ಹಾಗೆ ಇನ್ನೊಂದು ಕಂಡೀಷನ್ ಅಂದ್ರೆ ಆಕ್ಚುಲಿ ಇಲ್ಲಿ ಈ ಬಾಂಡ್ಸ್ ಇರುತ್ತಲ್ಲ, ಅಲ್ಲಿ ಯಾವುದೇ ರೀತಿ ಡೋನರ್ಸ್ ನೇಮ್ಗಳನ್ನ ಮೆನ್ಷನ್ ಮಾಡಿರಂಗಿಲ್ಲ ನೋಡಿ. ಹೌದಾ? ಯಾರು ಕೊಡ್ತಿರಲ್ಲ ಅವ್ರ ಹೆಸರುಗಳನ್ನ ಆಕ್ಚುಲಿ ಈ ಬಾಂಡ್ ಮೇಲ್ಗಡೆ ಮೆನ್ಷನ್ ಮಾಡಿರಂಗಿಲ್ಲ. ದಿಸ್ ಇಸ್ ಸಮ್ ನೆಗೆಟಿವ್ ಪಾಯಿಂಟ್, ನೆಗೆಟಿವ್ ಬಗ್ಗೆ ಮಾತಾಡ್ತಾರೆ ಅದನ್ನ. ಓಕೆ, ದಿಸ್ ಇಸ್ ಸಮ್ ಡಿಮೆರಿಟ್ ಆಫ್ ದಿ ಬಾಂಡ್ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಬಾಂಡ್ಗಳನ್ನ ನೀವು ಡೊನೇಟ್ ಮಾಡ್ತಿರೋ ಪೊಲಿಟಿಕಲ್ ಪಾರ್ಟಿಗಳಿಗೆ ನಿಮ್ಮ ಹೆಸರನ್ನ ಆ ಬಾಂಡ್ ಮೇಲ್ಗಡೆ ಬರ್ದಿರಂಗಿಲ್ಲ, ಬಟ್ ನಿಮಗೆ ಎಲ್ಲ KYC ಮುಖಾಂತರ ತಗೊಂಡಿರ್ತಾರೆ. ಓಕೆನಾ? ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ನೀವು ಎಲೆಕ್ಟ್ರಲ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಬ್ಯಾಂಕ್ಗಳಿಗೆ ಏನ್ ಮಾಡಬೇಕಾಗುತ್ತೆ, ನೋ ಯುವರ್ ಕಸ್ಟಮರ್ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ರೆ ಬಾಂಡ್ ಮೇಲ್ಗಡೆ ನಿಮ್ಮ ಹೆಸರು ಬಂದಿರಂಗಿಲ್ಲ, ಅದು ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಈ ಒಂದು ಬಾಂಡ್ ಅಂತ ಹೇಳ್ಬೋದು. ಓಕೆನಾ? ಎಸ್. ಸೊ ಹಾಗಾದ್ರೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಎಲೆಕ್ಟ್ರಲ್ ಬಾಂಡ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬಹುದು ಅಂದ್ರೆ ಆಕ್ಚುಲಿ ನೋಡಿ, ನೀವು ಏನಂದ್ರೆ ನಿಮ್ಮ ಹತ್ತಿರ ಇರುವಂತ ಯಾವುದೇ SBI ಬ್ರಾಂಚೆಸ್ಗಳಲ್ಲಿ ಈ ಒಂದು ಬಾಂಡ್ಗಳನ್ನ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಹಾಗಾಗಿ ಅದು ಕೇವಲ SBI ಬ್ಯಾಂಕ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಆಗಿ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನೀವೇನಂದ್ರೆ ಈ ಬಾಂಡ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಿರಲ್ಲ, ಏನ್ ಮಾಡಬಹುದು ಅಂದ್ರೆ ಇದನ್ನ ಚೆಕ್ ಮುಖಾಂತರ ಅಥವಾ ಡಿಜಿಟಲ್ ಪೇಮೆಂಟ್ ಮುಖಾಂತರ ಕೂಡ ಬಾಂಡ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. SBI ಬ್ಯಾಂಕ್ ಅಲ್ಲಿ ಕ್ಯಾಶ್ ಆದ್ರೂ ಕೊಡಬಹುದು, ಚೆಕ್ ಆದ್ರೂ ಕೊಡಬಹುದು, ಇಲ್ಲಾಂದ್ರೆ ಈ ಗೂಗಲ್ ಪೇ, ಫೋನ್ ಪೇ ಅಥವಾ ಡಿಜಿಟಲ್ ಪೇಮೆಂಟ್ ಮುಖಾಂತರ ಕೂಡ ಬಾಂಡ್ಗಳನ್ನ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಅವಾಗ ಏನಂದ್ರೆ ನೀವು ಬಾಂಡ್ ಪರ್ಚೇಸ್ ಮಾಡಿ ಅಂತ ಏನ್ ಮಾಡಬಹುದು, ಯಾವುದೇ ಸ್ಪೆಸಿಫೈಡ್ ಪಾರ್ಟಿಗೆ ಏನ್ ಮಾಡಬಹುದು ಅಂದ್ರೆ ವಿತಿನ್ 15 ಡೇಸ್ ಅಲ್ಲಿ ಬಾಂಡ್ಸ್ ಗಳನ್ನ ಆ ಪಾರ್ಟಿಗಳಿಗೆ ಕೊಡಬೇಕಾಗುತ್ತೆ. ಅದು ಏನಂದ್ರೆ ಕಂಡೀಷನ್ ಆಗಿ ಗೊತ್ತಲ್ಲ, ಅಟ್ ಲೀಸ್ಟ್ 1% ಓಟನ್ನ ಪಡ್ಕೊಂಡಿರ್ಬೇಕು ಲಾಸ್ಟ್ ನಡೆದಂತ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳಲ್ಲಿ. ಓಕೆನಾ? ಸೊ ಹಾಗಾಗಿ ಯಾವ ಪಾರ್ಟಿ ಈ ಬಾಂಡ್ಗಳನ್ನ ರಿಶ್ಯೂ ಮಾಡ್ಕೊಳ್ಳುತ್ತೆ ಏನ್ ಮಾಡ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಅಮೌಂಟ್ ಮತ್ತೆ ಅಕೌಂಟ್ ಡೀಟೇಲ್ಸ್ ಅನ್ನ. ಅರ್ಥ ಆಯ್ತಾ? ಯಾವ ಪೊಲಿಟಿಕಲ್ ಪಾರ್ಟಿ ನೀವು ಬಾಂಡ್ಸ್ ಗಳನ್ನ ಸಬ್ಮಿಟ್ ಮಾಡಿರ್ತಾರೋ ಅದೇನ್ ಮಾಡ್ಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಒಂದು ಅದಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ ಆ ಒಂದು ಪೊಲಿಟಿಕಲ್ ಪಾರ್ಟಿ. ಓಕೆ, ಹಾಗಾಗಿ ಈ ರೀತಿ ಏನಂದ್ರೆ ಆಕ್ಚುಲಿ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಗಳು ವರ್ಕ್ ಮಾಡ್ತಾವೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಸಾಕಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದ ನಿಲುವೇನಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಇರುವಂತ ಸರ್ಕಾರದ ಡಿಪೆಂಡ್ಸ್ ಯಾವ ರೀತಿ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಎಲೆಕ್ಟ್ರಲ್ ಬಾಂಡ್ಸ್ ಇದೆಯಲ್ಲ, ಸರ್ಕಾರ ಹೇಳ್ತಾ ಇದೆ ಇದೇನಂದ್ರೆ ಆಕ್ಚುಲಿ ಈ ಏನ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಕೊಡುತ್ತಲ್ಲ ಅದರಲ್ಲಿ ಲಾಸ್ಟ್ ಏನಿತ್ತು, ಒಂದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಅಂದ್ರೆ ಪಾರದರ್ಶಕತೆ ಇರಲಿಲ್ಲ. ಹಾಗಾಗಿ ಎಲೆಕ್ಟ್ರಲ್ ಬಾಂಡ್ ಏನ್ ಮಾಡ್ತದೆ ಆಕ್ಚುಲಿ ಪ್ರಮೋಟ್ ದ ಟ್ರಾನ್ಸ್ಪರೆನ್ಸಿ ಇನ್ ದ ಫಂಡಿಂಗ್ ಅಂತ ನೋಡಿ. ಏನ್ ಮಾಡ್ತೀವಿ ಆಕ್ಚುಲಿ ಈ ಫಂಡಿಂಗ್ ಕೊಡ್ಬೇಕಾದ್ರೆ ಒಂದು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಂತ ಕೆಲಸ ಮಾಡ್ತಾ ಇದೆ ಈ ಒಂದು ಎಲೆಕ್ಟ್ರಲ್ ಬಾಂಡಿಂಗ್. ಜೊತೆಗೆ ಡೊನೇಷನ್ ರಿಶ್ಯೂಡ್ ಬೈ ದಿ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತೀವಿ ನೋಡಿ. ಮೊದಲೇನಾಗುತ್ತೆ ಆಕ್ಚುಲಿ ಪೊಲಿಟಿಕಲ್ ಪಾರ್ಟಿಗೆ ಮತ್ತೆ ಕೊಡುವಂತವ್ರು ಅಂದ್ರೆ ಸರಿಯಾದ ಡೀಟೇಲ್ ಸಿಗ್ತಿರಲ್ಲ, ಯಾರು ಕೊಡ್ತಿದ್ರು ಯಾವ ಪಾರ್ಟಿ ಗೊತ್ತೋಗ್ತಿತ್ತು ಗೊತ್ತಿರಲ್ಲ. ಹೀಗಾಗಿ ಎರಡರಲ್ಲಿ ಕೂಡ ಸಾಕಷ್ಟು ಒಂದು ಅಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇತ್ತು. ಬಟ್ ಎಲೆಕ್ಟ್ರಲ್ ಬಾಂಡ್ಸ್ ಏನಾಗ್ತಾ ಇದೆ, ಏನ್ ಫಂಡಿಂಗ್ ಇದೆಯಲ್ಲ ಇಲ್ಲಿ ಎರಡು ಕಡೆ ಆ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು ಕೊಡುವಂತ ವ್ಯಕ್ತಿಯಿಂದ ಕೂಡ ಏನಂದ್ರೆ ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆನ್ಸಿ ಮುಖಾಂತರ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ತಿದೆ. ಹಾಗಾಗಿ ಇದು ಪಾಸಿಟಿವ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳ್ಬೋದು. ಎರಡನೇದು ಏನ್ ಹೇಳ್ತಂದ್ರೆ ನೋಡಿ, ದ ಸ್ಕೀಮ್ ಎನ್ವಿಸೇಜಸ್ ದ ಬಿಲ್ಡಿಂಗ್ ಎ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಆಫ್ ಅಕ್ವೈರಿಂಗ್ ಬಾಂಡ್ಸ್ ವಿತ್ ದ ವ್ಯಾಲಿಡೇಟೆಡ್ KYC ಅಂಡ್ ಅಡಿಟರ್ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಈ ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಕೊಡ್ಬೇಕಾದ್ರೆ ಆತ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ KYC, ನೋ ಯುವರ್ ಕಸ್ಟಮರ್ ಸ್ಟೇಟಸ್ ಅನ್ನ ಆತ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ಅನ್ಕೊಂಡ 1 ಕೋಟಿ ಬಾಂಡ್ ಕೊಡ್ತಾರೆ ಅನ್ಕೋಣ, ಹೌದಾ? ಯಾವುದೋ ಒಂದು ಎಕ್ಸ್ಪರ್ಟ್ ಏನ್ ಮಾಡ್ತಾ ಇದಾರೆ 1 ಕೋಟಿ ಬಾಂಡ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಗೆ 1 ಕೋಟಿ ಅಮೌಂಟ್ ಯಾವ ರೀತಿ ಬಂತಂತ ಏನ್ ಮಾಡಬೇಕಾಗುತ್ತೆ, KYC ಅಲ್ಲಿ ನೀವು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಅದು
ಎಸ್ ಬಿ ಐ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಸೊ 1 ಕೋಟಿ ನಿಮ್ಮದು ಬ್ಲ್ಯಾಕ್ ಮನಿ ಇದೆಯಾ, ವೈಟ್ ಮನಿ ಇದೆಯಾ, ನಿಮ್ಮ ಸೋರ್ಸ್ ಏನು, ಪ್ರತಿಯೊಂದನ್ನು ಕೂಡ KYC ಅಲ್ಲಿ ಚೆಕ್ ಮಾಡಲಾಗುತ್ತೆ. ಜೊತೆಗೆ ಆಡಿಟ್ ಕೂಡ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಬ್ಲ್ಯಾಕ್ ಮನಿಯನ್ನ ಎಂಟ್ರನ್ಸ್ ಆಫ್ ದಿ ಪೊಲಿಟಿಕಲ್ ಫಂಡಿಂಗ್ ಇದೆಯಲ್ಲ ಇಲ್ಲಿ ಕಡಿಮೆಗೊಳಿಸೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಅಂತ. ಜೊತೆಗೆ ದ ಎಲೆಕ್ಟ್ರಲ್ ಬಾಂಡ್ಸ್ ವಿಲ್ ಪ್ರಾಂಪ್ಟ್ ಡೋನರ್ಸ್ ಟು ಟೇಕ್ ಬ್ಯಾಂಕಿಂಗ್ ರೂಟ್ ಟು ಡೊನೇಟ್ ವಿತ್ ದೇರ್ ಐಡೆಂಟಿಟಿ ಕ್ಯಾಪ್ಚರ್ಡ್ ಬೈ ದಿ ಇಶ್ಯೂಯಿಂಗ್ ಅಥಾರಿಟಿ ಅಂತ ಕರೀತಾರೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಮನಿ ತಗೊಂಡು ಬಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಕೊಡಬೇಕಾದ್ರೆ ಏನಾಗುತ್ತೆ ಆತ ಸಿಕ್ಕಾಕೋತಾನೆ. ಇದರಿಂದ ಏನ್ ಮಾಡೋದು, ನಾವು ವ್ಯಕ್ತಿಗಳಿರುವಂತ ಬ್ಲ್ಯಾಕ್ ಮನಿಯನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕೂಡ ಪ್ರೋಸ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳ್ಬೋದು. ಓಕೆನಾ? ಎಸ್. ಹಾಗಾದ್ರೆ ಇದರಿಂದ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಆಗ್ಲೇ ಹೇಳ್ತದೆ. ಆಕ್ಚುಲಿ ಇದೇನಾಗುತ್ತೆ ನೋಡಿ, ಮೊದಲೇನು ಈ ಫಂಡಿಂಗ್ ಸಿಸ್ಟಮ್ ಇತ್ತಲ್ಲ ಪೊಲಿಟಿಕಲ್ ಪಾರ್ಟಿಗೆ, ತುಂಬಾ ಕರಪ್ಷನ್ ಇತ್ತು, ತುಂಬಾ ಬ್ಲ್ಯಾಕ್ ಮನಿ ಮಾಡ್ತಾ ಇದ್ರು. ಹೌದಾ? ಅಂದ್ರೆ ತುಂಬಾ ನಾನ್ ಟ್ರಾನ್ಸ್ಪರೆಂಟ್ ಇತ್ತು, ಅಪಾರದರ್ಶಕತೆಯಿಂದ ಕೂಡಿತ್ತು. ಹಾಗಾಗಿ ಯಾವ ರೀತಿ ಫಂಡ್ ಕೊಡ್ತಾರೆ ಗೊತ್ತಿಲ್ಲ, ಯಾವ ಪಾರ್ಟಿ ಎಷ್ಟು ಕೊಡ್ತಾರೆ ಗೊತ್ತಾಗ್ತಿಲ್ಲ. ಈಗೇನಂದ್ರೆ ಪ್ರತಿಯೊಂದು ಕೂಡ ಏನಾಗ್ತದೆ, ಡಿಜಿಟಲೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಮತ್ತೇನಂದ್ರೆ ಇದೇನಾಗುತ್ತೆ ನೋಡಿ, ಎನ್ಕರೇಜ್ ಪೊಲಿಟಿಕಲ್ ಪಾರ್ಟೀಸ್ ಡೊನೇಷನ್ಸ್ ಆಫ್ ದಿ ಕ್ಲೀನ್ ಮನಿ ಫ್ರಮ್ ದಿ ಇಂಡಿವಿಜುವಲ್ಸ್ ಕಂಪನಿ ಅಂತ ಹೇಳ್ತೀವಿ ನೋಡಿ. ಸೊ ಹಾಗಾಗಿ ಏನಂದ್ರೆ ಈ ಒಂದು ಸ್ಕೀಮ್ ಇದೆಯಲ್ಲ, ಇದ್ರ ಮುಂದೆ ಏನಾಗುತ್ತೆ ಅಂದ್ರೆ ಪೊಲಿಟಿಕಲ್ ಪಾರ್ಟಿಗಳು ಕೂಡ ತುಂಬಾ ಕ್ಲೀನ್ ಮನಿ ಎಲ್ಲಿ ಹೋಗಿ ಅಂದ್ರೆ ಎಂಟರ್ ಆಗ್ತಾ ಹೋಗುತ್ತೆ. ಮತ್ತೆ ಅದು ಯಾರು ಕೊಟ್ಟರಂತ ಗೊತ್ತಾಗುತ್ತೆ. ಇಂಡಿವಿಜುವಲ್ ಕೊಟ್ಟಿದಾನ, ಕಂಪ್ನಿ ಕೊಟ್ಟಿದಾನ, ಅಥವಾ ರಿಲಿಜಿಯಸ್ ಗ್ರೂಪ್ ಕೊಟ್ಟಿದೆಯಾ, ಚಾರಿಟಿ ಕೊಟ್ಟಿ, ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಗ್ಯಾದರ್ ಹಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಬ್ಲ್ಯಾಕ್ ಮನಿ ಅಥವಾ ಏನಂದ್ರೆ ಇಲ್ಲಿಗಲ್ ಮನಿಯನ್ನ ಪೊಲಿಟಿಕಲ್ ಪಾರ್ಟಿ ಎಂಟರ್ ಆಗೋದನ್ನ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುವಂತದ್ದಾಗಿದೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತ ಕರಿತೀವಿ ನೋಡಿ. ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ನೋಡಿ, ಸೊ ಅಮೌಂಟ್ಸ್ ಓಕೆ ದೇರ್ ಅಕೌಂಟ್ಸ್ ಆಫ್ ದಿ ಬಾಂಡ್ಸ್ ಅಂತ ಕರಿತೀವಿ ನೋಡಿ. ಅಂದ್ರೆ ಆಗ್ಲೇ ಹೇಳ್ತಾ ಇದ್ದೆ, ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪೊಲಿಟಿಕಲ್ ಪಾರ್ಟಿ ಫಂಡ್ ಕೊಡಬೇಕಾದ್ರೆ ಆತ ಪ್ರತಿಯೊಂದು ಹಣಕಾಸಿನ ವ್ಯವಹಾರಗಳು ಕೂಡ ಅಂದ್ರೆ ಬ್ಯಾಂಕ್ಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ರೀತಿ ಅಷ್ಟು ಅಮೌಂಟ್ ಅಂತ ಗೇನ್ ಮಾಡಿದ, ಸೊ ಅದೆಲ್ಲವನ್ನು ಕೂಡ ಏನ್ ಮಾಡ್ಬೋದು ನಾವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು, ಮತ್ತೆ ಪೊಲಿಟಿಕಲ್ ಪಾರ್ಟಿ ಕೂಡ ಎಷ್ಟು ಖರ್ಚು ಮಾಡಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮಗೆ ಡಿಜಿಟಲ್ ಆಗಿ ಸಿಗೋದ್ರಿಂದ ಇಲ್ಲಿ ಏನ್ ಮಾಡ್ಬೋದು, ಈ ಪೊಲಿಟಿಕಲ್ ಪಾರ್ಟಿ ಮತ್ತೆ ಇಂಡಿವಿಜುವಲ್ ಅಮೌಂಟ್ ಅನ್ನ ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಸೋರ್ಸ್ ಬಂದು ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕೂಡ ನಮಗೆ ಪ್ರೋಸ್ ಆಫ್ ದಿ ಏನಂತ ಕರಿಬಹುದು, ಎಲೆಕ್ಟ್ರಲ್ ಬಾಂಡಿಂಗ್ ಸಿಸ್ಟಮ್ ಅಂತ ಕರಿಬಹುದು. ಹಾಗಾದ್ರೆ ನೋಡಿ, ಯಾವುದೇ ಒಂದು ನಾವು ಒಂದು ವಿಷಯ ಅಂತ ತಗೊಂಡು ಏನಾಗುತ್ತೆ, ದೇ ಹ್ಯಾವ್ ಎ ಟೂ ಪೇಸ್ ಅಂತ, ಒಂದು ಪ್ರೋಸ್ ಇರುತ್ತೆ, ಒಂದು ಕಾನ್ಸ್ ಇರುತ್ತೆ. ಅದೇ ರೀತಿ ಕೂಡ ಈ ಎಲೆಕ್ಟ್ರಲ್ ಬಾಂಡ್ಸ್ ಇದೆಯಲ್ಲ, ಅದು ಕೂಡ ಸಾಕಷ್ಟು ಒಂದು ಕನ್ಸರ್ನ್ಸ್ ಇದೆ. ಏನಿದೆ ಅಂದ್ರೆ ಆಕ್ಚುಲಿ ಇಲ್ಲಿ ನೋಡಿ, ಏನು ಈ ಫಂಡಿಂಗ್ ಕೊಡ್ತಾರಲ್ಲ, ಫಂಡಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನು ರಿಕ್ವೈರ್ಮೆಂಟ್ಸ್ ಆಫ್ ದಿ ಇಂಡಿವಿಜುವಲ್ ಪರ್ಚೇಸಿಂಗ್ ಎಲೆಕ್ಟ್ರಲ್ ಬಾಂಡ್ಸ್ ಇದೆಯಲ್ಲ, ಇಲ್ಲೊಂದು ಕಡೆ ಏನಾಗುತ್ತೆ ಲ್ಯಾಕ್ ಆಫ್ ಡಿಸ್ಕ್ಲೋಸರ್ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಈ ಬಾಂಡ್ಸ್ ಯಾರು ಕೊಟ್ಟರ ಬಗ್ಗೆ, ಅದ್ರ ಬಗ್ಗೆ ಆ ಬಾಂಡ್ಸ್ ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಿರಂಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಪೊಲಿಟಿಕಲ್ ಪಾರ್ಟಿಗೆ ಅಂದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅಲ್ಲಿ ಕೂಡ ಏನಾಗ್ಬೋದು, ಸಾಕಷ್ಟು ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಉಂಟಾಗೋ ಚಾನ್ಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಅಂತ. ಎರಡನೇದು ಏನಂದ್ರೆ ಫಂಡಿಂಗ್ ಇವನ್ ಮೋರ್ ಒಪೇಕ್ ಆಗ್ತಾ ಹೋಗುತ್ತೆ. ಸೊ ಅದಾ ಏನಾಗುತ್ತೆ ನೋಡಿ, ಆಕ್ಚುಲಿ ಈ ಬ್ಲ್ಯಾಕ್ ಮನಿ ಇದ್ಕೊಂಡು ಏನ್ ಮಾಡ್ಬೋದಾತ, ಬಂದು ಯಾವುದೋ ಒಂದು ಸೋರ್ಸ್ ಅಲ್ಲಿ ವೈಟ್ ಮನಿ ಮಾಡ್ಕೊಂಡು ಆಮೇಲೆ ಫಂಡಿಂಗ್ ಕೊಟ್ಟು ಮತ್ತೇನ್ ಮಾಡ್ಬೋದಾತ, ಒಂಥರ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಪಾರ್ಟಿಗೆ ಫಂಡಿಂಗ್ ಕೊಡೋದು, ಆಮೇಲೆ ಏನ್ ಮಾಡ್ತಾನೆ, ಯಾವುದೋ ಸ್ಕೀಮ್ ಮುಖಾಂತರ ಆ ಫಂಡ್ ಅನ್ನ ಆತ ರಿಟರ್ನ್ ಪಡೆಯುವಂತ ಕೆಲಸ ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ ಮೇ ಬಿ ಬ್ಲ್ಯಾಕ್ ಮನಿನ ವೈಟ್ ಮನಿ ಕನ್ವರ್ಟ್ ಮಾಡ್ಕೊಂಡು ಮತ್ತೇನಂದ್ರೆ ಆತ ಎಲ್ಲೊಂದ್ ಕಡೆ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಓಪ್ಯಾಕ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುವಂತ ಚಾನ್ಸ್ ಇದೆ, ಎಸ್ಪೆಷಲಿ ಇಂದ ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ. ಜೊತೆಗೆ ಏನಾಗುತ್ತೆ ಅಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಏನಂದ್ರೆ ಒಂದು ವಿಷಯ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕಂಪ್ನಿ ಏನ್ ಮಾಡ್ಬೋದು ಅಂದ್ರೆ ಆಕ್ಚುಲಿ ಪೊಲಿಟಿಕಲ್ ಫಂಡಿಂಗ್ ಕೊಡ್ತಾ ಹೋಗುತ್ತಲ್ಲ, ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೇ ಬಿ ಆ ಏನ್ ಪಾರ್ಟಿಗಳು ಇರ್ತಾವಲ್ಲ ಅವುಗಳು ಏನ್ ಮಾಡ್ಬೋದು, ಆ ಒಂದು ಕಂಪನಿಗಳಿಗೆ ಟ್ಯಾಕ್ಸ್ ಗಳನ್ನ ರಿಡ್ಯೂಸ್ ಮಾಡಬಹುದು, ಅಥವಾ ಟ್ಯಾಕ್ಸ್ ಗಳನ್ನ ಏನ್ ಮಾಡ್ಬೋದು, ಅಬ್ಲೋಷ್ ಮಾಡಬಹುದು. ಇದರಿಂದ ಏನಾಗುತ್ತೆ, ಒಂಥರ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗುತ್ತೆ. ಅಂದ್ರೆ ನನಗೆ ನೀನ್ ಕೊಡು, ನಿನ್ಗೆ ಆಮೇಲೆ ನಾನು ಕೊಡ್ತೀನಿ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ಏನಾಗುತ್ತೆ, ಎಲ್ಲೊಂದ್ ಕಡೆ ಇದು ಜನರಿಗೆ, ಸಾಮಾನ್ಯ ಜನರಿಗೆ ಎಲ್ಲೊಂದ್ ಕಡೆ ಮೋಸ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರುವಂತದ್ದಾಗಿದೆ ರಿಗಾರ್ಡಿಂಗ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ. ಇನ್ನೊಂದು ವಿಷಯ ಏನಂದ್ರೆ, ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಬರ್ತಾ ಇದೆ ನಮಗೆ. ಸೊ ಎಲೆಕ್ಟ್ರಲ್ ಬಾಂಡ್ಸ್ ಎಲಿಮಿನೇಟ್ ದ 7.5% ಆಫ್ ಕ್ಯಾಪ್ ಆನ್ ದಿ ಕಂಪನಿ ಡೊನೇಷನ್ ಅಂತ ಹೇಳ್ತೀವಿ ನಾವು. ಮೊದಲೇನೈತೆ ನೋಡಿ, ಯಾವುದೇ ಒಂದು ಕಂಪನಿ ಇತ್ತಲ್ಲ, ಏನ್ ಮಾಡೋದಂದ್ರೆ ತನ್ನ ಒಂದು ಏನೋ ಒಂದು ಕಂಪನಿ ಟರ್ನೋವರ್ ಅಲ್ಲಿ 7.5% ಮಾತ್ರನೇ ಏನಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಕೊಡಕ್ಕೆ ಅವಕಾಶ ಬಿಟ್ಟಿದ್ರು. ಬಟ್ ಇಲ್ಲಿ ಅದನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಕಂಪ್ನಿ ಎಷ್ಟು ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಕೊಡ್ಬೋದು. ನಿಮ್ಗೆಲ್ಲ ಗೊತ್ತಿರುತ್ತೆ, ಸೆಲ್ ಕಂಪ್ನಿ ಅಂತ ಕೇಳಿದಿರ, ಹೌದಾ? ಸೆಲ್ ಕಂಪ್ನಿ ಅಂತ ಕೇಳಿದ್ರೆ, ಸೆಲ್ ಕಂಪ್ನಿ ಅಂದ್ರೆ ಗೊತ್ತಲ್ಲ ಏನಂದ್ರೆ ಆಕ್ಚುಲಿ ಏನಾಗುತ್ತೆ, ಈ ಕಂಪ್ನಿಗಳು ಸ್ಟಾರ್ಟ್ ಮಾಡ್ತವೆ. ಇದರ ಉದ್ದೇಶ ಅಂದ್ರೆ ಆಕ್ಚುಲಿ ಒಂದು ಸರ್ಕಾರಿ ಸೌಲಭ್ಯನ ತಗೊಂಡು ಏನ್ ಮಾಡುತ್ತೆ, ಕಂಪ್ನಿಗಳು ಕ್ಲೋಸ್ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟೋ ಕಂಪ್ನಿಗಳು ಇರ್ತವೆ, ಅವುಗಳು ತುಂಬಾ ರನ್ ಆಗ್ತಿರುತ್ತೆ, ಬಟ್ ಆದ್ರೆ ಅಲ್ಲಿ ಏನು ಕೂಡ ವರ್ಕ್ ಆಗ್ತಿರಲ್ಲ. ಸುಮ್ಮನೆ ಅಂದ್ರೆ ಬರೀ ಲೆಡ್ಜರ್ ಮಾತ್ರ ಮೇಂಟೈನ್ ಮಾಡ್ತಿರ್ತಾರೆ, ನಮ್ ಜನ ಇಷ್ಟನೇ ಕೆಲಸ ಮಾಡ್ತಾ ಇದಾರೆ, ಹೌದಾ? ಮತ್ತಿದ್ರೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ತಗೋತಿರ್ತಾರೆ, ಅಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಆಗ್ತಿರ್ಲಿಲ್ಲ. ಅವುಗಳು ನಾವು ಸೆಲ್ ಕಂಪ್ನಿ ಅಂತ ಕರೀತಾರೆ. ಈಗ ಏನಂದ್ರೆ ಯಾವ ಕಂಪ್ನಿಗಳು ಏನ್ ಮಾಡ್ಬೋದು ಅಂದ್ರೆ ಈ ತರ ಸೆಲ್ ಕಂಪ್ನಿಗಳು ಕ್ರಿಯೇಟ್ ಮಾಡ್ಕೊಂಡು ಅವುಗಳಂದ್ರೆ ಪೊಲಿಟಿಕಲ್ ಫಂಡ್ಗೆ ಜಾಸ್ತಿ ಫಂಡ್ ಕೊಟ್ಟು ಏನ್ ಮಾಡ್ತಾವ ಅಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಇಲ್ಲೊಂದ್ ಕಡೆ ಸೊ ಜನರಿಗೆ
ಏನಾಗುತ್ತೆ ಒಂದು ಮೋಸ ಮಾಡುವಂತ ಸಾಕಷ್ಟು ಸಾಧ್ಯತೆಗಳಿದೆ. ಹಾಗಾಗಿ ಇದು ಕೂಡ ಒಂದೇನಾಗುತ್ತೆ ನೆಗೆಟಿವ್ ಪಾಯಿಂಟ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಕರಿಬಹುದು. ಜೊತೆಗೆ ಏನಾಗುತ್ತೆ ನೋಡಿ, ಆಕ್ಚುಲಿ ಯಾವ ಪಾರ್ಟಿಗಳು ರೂಲಿಂಗ್ ಪಾರ್ಟಿ ಇರ್ತಾವೋ ಅವುಗಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ಇಂದ. ಯಾವ ರೀತಿ ಅಂತ ನೋಡಿ, ಆಕ್ಚುಲಿ ಅವುಗಳು ಏನ್ ಮಾಡಬಹುದು, SBI ಅಲ್ಲಿ ಕೂಡ ಡಾಟಾವನ್ನು ಆಕ್ಸೆಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಾಂದ್ರೆ RBI ಅಲ್ಲಿ ಕೂಡ ಅಂದ್ರೆ ಡಾಟಾಗಳನ್ನ ಆಕ್ಸೆಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಯಾವ ಒಬ್ಬ ವ್ಯಕ್ತಿ ಇನ್ನೊಂದು ಪಾರ್ಟಿಗೆ ಫಂಡ್ ಕೊಟ್ಟೋದನ್ನ ಏನ್ ಮಾಡಬಹುದು, ಅದ್ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಬೇರೆ ತರ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಆದ್ಮೇಲೆ ED ಹೌದಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ ಅಟ್ಯಾಕ್ ಮಾಡಬಹುದು, ಇನ್ಕಮ್ ಟ್ಯಾಕ್ಸ್ ಅಟ್ಯಾಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಕೇವಲ ರೂಲಿಂಗ್ ಪಾರ್ಟಿಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರನೇ ಬೆನಿಫಿಟ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತೇಳಿ ಬಹಳಷ್ಟು ಜನ ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದಿ ಕಾನ್ಸ್ ಆಫ್ ದಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ನೋಡಿ, ಒಂದು ಜಸ್ಟ್ ನಮಗೆ ರಿಪೋರ್ಟ್ ನೋಡ್ತಾ ಗೊತ್ತಾಗುತ್ತೆ. 2018-19 ಒಂದು ADR ರಿಪೋರ್ಟ್ ಬರುತ್ತೆ ನಮಗೆ, ಹೌದಾ, ಅಸೋಸಿಯೇಷನ್ ಫಾರ್ ದಿ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ರಿಪೋರ್ಟ್ ಬರುತ್ತೆ. ಇಲ್ಲಿ ಏನೋ ಗೊತ್ತಾಗುತ್ತೆ ಅಂತ ನೋಡಿ, ಟೋಟಲ್ ಆಗಿರಂದ್ರೆ ಆಕ್ಚುಲಿ 2018-19 ಪೊಲಿಟಿಕಲ್ ಪಾರ್ಟಿ ಏನಂತಂದ್ರೆ ಎಷ್ಟಾಯ್ತು ನೋಡಿ, ಬಿಜೆಪಿಗೆ ಅಂದ್ರೆ 1612 ಕೋಟಿ ಏನಂತಂದ್ರೆ ಆಕ್ಚುಲಿ ಅಮೌಂಟ್ ಬಂದಿದೆ, ಅಂದ್ರೆ ಪೊಲಿಟಿಕಲ್ ಫಂಡಿಂಗ್ ಬಂದಿದೆ, ಹೌದಾ, ಬಿಕಾಸ್ ಆಫ್ ದಿ ರೂಲಿಂಗ್ ಪಾರ್ಟಿ ಯಾವ್ದಿದೆ, ಬಿಜೆಪಿ ಇದೆ. ಅದೇ ನೋಡಿ ಓಲ್ಡೆಸ್ಟ್ ಪಾರ್ಟಿ ಆಗಿರೋದು ಕಾಂಗ್ರೆಸ್ ಎಷ್ಟಂದ್ರೆ ಕೇವಲ 728.88 ಕೋಟಿ ಮಾತ್ರ ಪಡ್ಕೊಂಡಿದೆ. ಆಮೇಲೆ ಇನ್ನು ಬೇರೆ ಪಾರ್ಟಿಗಳಿಗೆ ಅಂದ್ರೆ BSP ತಗೊಂಡ್ರೆ ಬರೀ 0% ಫಂಡಿಂಗ್ ಇದೆ ಅಂತ. ಸೊ ಹಾಗೇನಾಗುತ್ತೆ, ಇದು ಕೇವಲ ರೂಲಿಂಗ್ ಪಾರ್ಟಿಗೆ ಮಾತ್ರನೇ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಉಳಿದಂತ ಅದರ್ ದೆನ್ ರೂಲಿಂಗ್ ಪಾರ್ಟಿಗೆ ಇದರಿಂದ ಪೊಲಿಟಿಕಲ್ ಫಂಡ್ಗಳನ್ನ ಬರುವಂತದ್ದು ಇರದೇ ಇರಬಹುದು. ಸೊ ಹಾಗಾಗಿ ಇವೆಲ್ಲ ಕೂಡ ನಾವು ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ಹಾಕೊಳ್ಬಹುದು ಅಂತ. ಓಕೆನಾ, ಸೊ ಹಾಗಾಗಿ ಇದಿಷ್ಟು ಟಾಪಿಕ್ ಆಗಿತ್ತು, ದಟ್ ಈಸ್ ಕಾಲ್ಡ್ ದ ಎಲೆಕ್ಟ್ರಲ್ ಬಾಂಡ್ ಸಿಸ್ಟಮ್ ಅಂತ. ಓಕೆನಾ, ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ನಾನು ಕೂಡ ಅನ್ಅಕಾಡೆಮಿಯಲ್ಲಿ ಟಾಪ್ ವಿಸಿಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಏಪ್ರಿಲ್ 6ರಿಂದ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಂಡಿಯನ್ ಪಾಲಿಟಿನ್ ಕಾನ್ಸ್ಟಿಟ್ಯೂಷನ್ ಬ್ಯಾಚ್ ಅಂತ. ಇದು ಎಸ್ಪೆಷಲಿ KS, PSI, PDO, FDSDಗೋಸ್ಕರ. ಹಾಗಾಗಿ ಇದು ಸ್ಟಾರ್ಟ್ ಆಗ್ತಿರೋದು ಏಪ್ರಿಲ್ 6ರಿಂದ. ಇಲ್ಲಿ ಕೂಡ ನೀವು ನನ್ನ ರೆಫರಲ್ ಕೂಡ ಆಗಿರುವಂತಹ VMB ಪಾಟೀಲ್ ಅನ್ನು ಬಳಕೆ ಮಾಡಿ 10% ಅನ್ನು ಡಿಸ್ಕೌಂಟ್ ಪಡಿಬಹುದು ಅನ್ಅಕಾಡೆಮಿ ಪ್ಲಸ್ ಕೋರ್ಸ್ ಅಲ್ಲಿ ಅಂತ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಮತ್ತೆ ನೆಕ್ಸ್ಟ್ ಟಾಪಿಕ್ ಇಂದ ಮೀಟ್ ಆಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.